ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಮ ಪ್ರಸಾದದಲ್ಲಿರುವ ಓ ನಮ್ಮ ಪ್ರೀತಿಯ ಪ್ರಭು ಯೇಸುವೆ, ನಿಮ್ಮನ್ನು ಈಕ್ಷಿಸಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನ, ಅವರ ಕುಟುಂಬಗಳನ್ನು, ಅವರ ಕೆಲಸ ಕಾರ್ಯಗಳನ್ನು, ಕೋರಿಕೆಗಳನ್ನು ಆಶೀರ್ವದಿಸಿರಿ ಪ್ರಭುವೇ. ಪ್ರಿಯರೇ, ಬನ್ನಿ, ಇಂದು ಪ್ರಭು ಯೇಸು ಮಾಡಿದ ಮತ್ತೊಂದು ಪವಾಡವನ್ನು ನಾವು ಧ್ಯಾನಿಸೋಣ. ಮಾರ್ಕರ ಶುಭ ಸಂದೇಶ ಅಧ್ಯಾಯ 7 ವಾಕ್ಯಗಳು 31ರಿಂದ 37ರವರೆಗೆ. ಈಗಾಗಲೇ ಪ್ರಭು ಯೇಸು ಸಿದೋನ್, ಟೈರ್, ದೆಕಪೋಲಿ ನಾಡುಗಳಲ್ಲೆಲ್ಲ ಬೋಧನೆ ಮಾಡಿ ಅದ್ಭುತವನ್ನು ಮಾಡಿದ್ದಾರೆ. ತುಂಬ ಯೇಸು ಸ್ವಾಮಿ ಪ್ರಸಿದ್ಧರಾಗಿದ್ದಾರೆ. ಈಗ ಮತ್ತೊಮ್ಮೆ ಗಲಿಲೆಯ ಸರೋವರದ ತೀರಕ್ಕೆ ಬರ್ತಾರೆ. ಅಲ್ಲಿ ಬರ್ತಿದ್ದ ಹಾಗೆ ಜನರು ಯೇಸು ಸ್ವಾಮಿಯ ಬಗ್ಗೆ ಅರಿತವರು ಕೂಡಲೇ ಒಬ್ಬ ಕಿವುಡ ಮತ್ತು ಮೂಗನನ್ನು ಯೇಸು ಸ್ವಾಮಿಯ ಬಳಿ ಕರೆತರ್ತಾರೆ. ಆತನನ್ನು ಗುಣಪಡಿಸಬೇಕೆಂದು ಆತನ ಪರವಾಗಿ ಬೇಡಿಕೊಳ್ತಾರೆ. ಆಗ ಯೇಸು ಸ್ವಾಮಿ ಆತನನ್ನು ಪ್ರತ್ಯೇಕವಾಗಿ ಕರೆದುಕೊಂಡು ಹೋಗಿ ಆತನ ಕಿವಿಯೊಳಗೆ ತಮ್ಮ ಬೆರಳನ್ನಿಡ್ತಾರೆ. ನಾಲಿಗೆಯ ಮೇಲೆ ತಮ್ಮ ಉಗುಲನ್ನು ಹಚ್ಚಿ ಯೇಸು ಸ್ವಾಮಿ ಪ್ರಾರ್ಥಿಸುತ್ತಾ ಹೇಳುತ್ತಾರೆ, ಎಫಾತ, ಅಂದರೆ ತೆರೆಯಲಿ. ಕೂಡಲೇ ಆತನ ಕಿವಿ ಮತ್ತು ಬಾಯಿಯು ತೆರೆಯಲ್ಪಟ್ಟಿತು, ನಾಲಿಗೆಯು ಸಡಿಲಗೊಂಡಿತು, ಆತನಿಗೆ ಕೇಳುವ ಶಕ್ತಿ ಬಂದಿತು, ಅಷ್ಟೆಲ್ಲ ಮಾತನಾಡಲಾರಂಭಿಸಿದ. ಇದನ್ನು ನೋಡಿದ ಎಲ್ಲರೂ ಪ್ರಭು ಯೇಸುವನ್ನು ಕೊಂಡಾಡಿದರು. ಆತನು ಸಹ, ಆ ಜನರೆಲ್ಲರೂ ತಮ್ಮ ತಮ್ಮ ಊರುಗಳಿಗೆ, ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಯೇಸು ಸ್ವಾಮಿ ಮಾಡಿದ ಈ ಅದ್ಭುತ ಕಾರ್ಯವನ್ನು ಎಲ್ಲೆಡೆಗೆ ಸಾರಿ ಪ್ರಭುವಿನ ಸಂದೇಶವನ್ನು ಸಾರಿದರು. ಪ್ರಿಯರೇ, ನಾವು ಸಹ ಆ ಜನರಂತೆ ಇತರರನ್ನ, ಕಷ್ಟದಲ್ಲಿರುವವರನ್ನ, ನೋವಿನಲ್ಲಿರುವವರನ್ನ, ಬೇಸರದಲ್ಲಿರುವವರನ್ನ ಪ್ರಭುವಿನ ಬಳಿ ವಿಶ್ವಾಸದಿಂದ ಕರೆತರೋಣ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಯೇಸು ಸ್ವಾಮಿ ಇತರರ ಜೀವನದಲ್ಲಿ ಅದ್ಭುತಗಳನ್ನು ಖಂಡಿತವಾಗಲೂ ಮಾಡ್ತಾರೆ. ಇಂಥ ವಿಶ್ವಾಸ ನಮ್ಮದಾಗಲಿ. ಪ್ರಭು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯರೇ, ಪ್ರತಿನಿತ್ಯ ನಾವು ಕಳಿಸುವ ಈ ವಿಡಿಯೋವನ್ನು ದಯಮಾಡಿ ಇತರರೊಂದಿಗೆ ಹಂಚಿಕೊಳ್ಳಿ. ನೀವು ಸಹ ಶುಭ ಸಂದೇಶ ಪ್ರಸಾರದಲ್ಲಿ ಪಾಲ್ಗೊಳ್ಳಿ. ಪ್ರಭು ನಿಮ್ಮನ್ನು ಆಶೀರ್ವದಿಸುವರು. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಆಮೇನ್.